ಕೆಪಿಎಸ್ಸಿಯ ಭ್ರಷ್ಟಾಚಾರವನ್ನ ಖಂಡಿಸಿ ಧರಣಿ ಸತ್ಯಾಗ್ರಹಗಳನ್ನ ಮಾಡಲಾಗ್ತಿದೆ. ಪಶು ವೈದ್ಯಾಧಿಕಾರಿ ನೇಮಕಾತಿಯಲ್ಲಿ ಬಹಳ ದೊಡ್ಡ ಮಟ್ಟದ ಸ್ಕ್ಯಾಮ್ ಆಗಿದೆ ಅಂತ ಖಂಡಿಸಿ ಆಕ್ರೋಶ ಹೊರಗಾಕಿದ್ರು. ವಿಜಯನಗರದ ಕೆಆರ್ಎಸ್ ಜಿಲ್ಲಾ ಘಟಕದಿಂದ ಪ್ರತಿಭಟನೆಗಳು ಸಾಕ್ತು. ಹೊಸಪೇಟೆ ತಾಲೂಕು ಕಚೇರಿಯ ಬಳಿ ಧರಣಿ ಕೂತ್ಕೊಂಡು ಸತ್ಯಾಗ್ರಹಗಳನ್ನ ಮಾಡಿದ್ರು. ಕೆಪಿಎಸ್ಸಿಯನ್ನ ಬ್ಯಾನ್ ಮಾಡಬೇಕು, ಇಲ್ಲದೇ ಇದ್ರೆ ಮುಂದಿನ ದಿನದಲ್ಲಿ ನಾವು ಮತ್ತಷ್ಟು ತೀವ್ರಗತಿಯಲ್ಲಿ ಹೋರಾಟ ಮಾಡ್ತೀವಿ ಅಂತ ಕೆಆರ್ಎಸ್ನ ಎಲ್ಲ ಕಾರ್ಯಕರ್ತರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಕಚೇರಿ ಮುಂದೆ ನಾವು ಒಂದು ಧರಣಿ ಮಾಡಕ್ ಕುಂತೀವಿ. ಕೆಪಿಎಸ್ಸಿ ಅಂತ ನಾವು ಒಂದು ಸತ್ಯಾಗ್ರಹವನ್ನು ಅನ್ಕೊಂಡಿವಿ. ಅದು ಯಾಕೆ ಅಂದ್ರೆ ಇವತ್ತು ಉದ್ಯೋಗ ಇಲ್ಲ ಹುಡುಗರಿಗೆ. ಸುಮಾರು ಹುಡುಗರು ಎಲ್ಲ ಹೋರಾಟವನ್ನು ಇವತ್ತು ತಾಲೂಕು ಆಫೀಸ್ ಮುಂದೆ ನಾವು ಅನ್ಕೊಂಡಿದ್ದೇವೆ. ಇವತ್ತು ನೋಡ್ರಿ, ಇವತ್ತು ಒಬ್ಬರು ವಿದ್ಯಾರ್ಥಿಗಳು ಇವತ್ತು ಇಂಜಿನಿಯರ್ ಓದ್ತಾರ, ಡಾಕ್ಟರ್ ಓದ್ತಾರ, ಆಮೇಲೆ ಈ ಬಹಳ ಒಂದು ಎಲ್ಲ ಇದು ಉದ್ಯೋಗಗಳು ಓದ್ತಾ ಇರ್ತಾರ. ಆ ಉದ್ಯೋಗ ಓದಂತ ಹುಡುಗರಿಗೆ ಇವತ್ತು 50 ಲಕ್ಷ 80 ಲಕ್ಷ 1 ಕೋಟಿ ರೂಪಾಯಿ ಇವತ್ತು ಈ ಕೆಪಿಟಿಸಿ ಅವರವರಿಗೆ ಇವತ್ತು ಅವರು ಅಷ್ಟಷ್ಟು ಲಂಚ ತಗೊಂಡು ಇವತ್ತು ವಿದ್ಯಾರ್ಥಿಗಳು ಇವತ್ತು ಪಶು ಡಾಕ್ಟರ್ಗಳಿಗೆ ಇವತ್ತು 120 ಮಂದಿ ಡಾಕ್ಟರ್ಗಳಿಗೆ 80 ಲಕ್ಷ ರೂಪಾಯಿ ಕೊಟ್ಟು ಇವತ್ತು ಉದ್ಯೋಗಗಳಿಗೆ ಅವ್ರು ಬರ್ಬೇಕಾಗೈತೆ. ಇವತ್ತು ಬಡವರು ಮಕ್ಕಳಿಗೆ ಎಷ್ಟೋ ಅವರು ಕಷ್ಟಪಟ್ಟು ಇವತ್ತು ಮುಸ್ಕರೆ ತೆಕ್ಕಿರ್ತಾರ, ಆಮೇಲೆ ಗೋರೆ ಕೆಲಸ ಮಾಡಿರ್ತಾರ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.